ನಿನ್ನೆನೆ ನಮ್ಮ ಮಮ್ಮಿ ಗಣಪತಿ ನೋಡೋದಕ್ಕೆ ಹೋಗೋಣ ಬರ್ತೀಯಾ ಅಂತ ಕೇಳಿದ್ರು. ನಾನು ನೋಡ್ತೀನಿ, ಹೇಳ್ತೀನಿ, ವರ್ಕ್ ಇದೆ ಅಂತ ಹೇಳ್ದೆ. ಅದಾದ್ಮೇಲೆ ಇವತ್ತು ಅಂದ್ಕೊಂಡೆ ಏನಪ್ಪ ಒಂದು ಊರಲ್ಲಿ ಒಂದು ಗಣಪತಿ ಇಟ್ಟಿದ್ದೆ ನೋಡಿಲ್ಲ ಅಂತ ಅಂದ್ರೆ ಏನು ಲಂಚ್ ಬ್ರೇಕ್ ಅಲ್ಲಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಮ್ಮ ಮಮ್ಮಿ ಜೊತೆ ಎಲ್ಲ ಊರ್ ಕಡೆ ಗಣಪತಿ ಎಲ್ಲಿರ್ತಾರೆ ಅಂತ ಗೊತ್ತಲ್ಲ, ಸ್ಕೂಲಲ್ಲಿ ಇರ್ತಾರೆ, ಇಲ್ಲಾಂದ್ರೆ ಮೈದಾನದಲ್ಲಿ ಇರ್ತಾರೆ. ನಮ್ಮೂರಲ್ಲಿ ಯಾವಾಗ್ಲೂ ಸ್ಕೂಲಲ್ಲೇ ಇರ್ತಾರೆ ಆಯ್ತಾ. ಅದಾದ್ಮೇಲೆ ಊಟ ಇತ್ತು, ಸಾರಿ ಊಟ ಅಲ್ಲ, ಲಘು ಉಪಹಾರ. ಅದಾದ್ಮೇಲೆ ಎಂತ ಅಂದ್ರೆ ನಮ್ಮೂರ್ ಸುತ್ತಮುತ್ತ ತುಂಬಾ ಸ್ಕೂಲ್ಗಳು ಗೌರ್ಮೆಂಟ್ ಇದೆ ಆಯ್ತಾ. ಆದ್ರೆ ತುಂಬಾ ಆಲ್ಮೋಸ್ಟ್ ಎಲ್ಲ ಸ್ಕೂಲ್ಗಳು ಮುಚ್ಚೋಗಿದಾವೆ. ಈ ಸ್ಕೂಲ್ ಸಹ ಇನ್ನೇನು ತುಂಬಾ ಕಮ್ಮಿ ಮಕ್ಳಿದ್ದಾರೆ, ಇದನ್ನು ಮುಚ್ತಾರೆ ಅಂತ ಹೇಳ್ತಾ ಇದ್ರು. ಒನ್ ಟೈಮಲ್ಲಿ ಇಲ್ಲಿ ಸುತ್ತಮುತ್ತ ಸ್ಕೂಲ್ಗಳಲ್ಲಿ ಎಷ್ಟು ಮಕ್ಕಳು ಇದ್ರು ಗೊತ್ತಾ. ಅದ್ರ ಬಗ್ಗೆ ನೋ ಕಮೆಂಟ್ಸ್, ಯಾಕಂದ್ರೆ ಎಜುಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದು ಎಲ್ಲಿ ಚೆನ್ನಾಗಿ ಸಿಗುತ್ತೋ ಅಲ್ಲಿ ಹುಡ್ಕೊಂಡು ಹೋಗೋದ್ರಲ್ಲಿ ತಪ್ಪೇನೂ ಇಲ್ಲ. ಅದಾದ್ಮೇಲೆ ನಮ್ಮ ಮಮ್ಮಿ ಸರಿ ಹೋಗೋಣ ಅಂತಂದ್ರೆ ಒಂದ್ ಸ್ವಲ್ಪ ಇರೋ ಹಗ್ಗ ಜಗಟ ನೋಡ್ಕೊಂಡು ಹೋಗ್ಬಿಡೋಣ ಅಂತ. ಆಮೇಲೆ ಹಗ್ಗ ಜಗಟ ಮುಗ್ದೋಯ್ತು, ಸರಿ ಹೊರಡೋಣ ಬಾ ಅಂತ ಅಂದ್ರೆ ಒಂದ್ 2 ನಿಮಿಷ ಅಲ್ಲೇನೋ ಮ್ಯೂಸಿಕಲ್ ಚೇರ್ ಆಡಿಸ್ತಾ ಇದಾರಂತೆ, ಹಂಗೆ ಹೋಗಿ ಬಿಡೋಣ ನೋಡ್ಕೊಂಡು ಅಂತ. ಅದಾದ್ಮೇಲೆ ನಮ್ಮ ಮಮ್ಮಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಿಂತ್ಕೊಂಡೇ ಬಿಟ್ರು. ಅದಾದ್ಮೇಲೆ ಔಟು ಆದ್ರು. ನನಗಂತೂ ಔಟ್ ಆಗಿದ್ ಖುಷಿ ಆಯ್ತು. ಸರಿ ಆಯ್ತು, ಔಟ್ ಆದ್ಯಲ್ಲ ಬಾ ಹೋಗೋಣ ಅಂತ ಹೇಳಿ ಹೊರಟೆ. ಇದೆಂತಂದ್ರೆ ಪಾಪ ಈ ಕುದ್ರೆ ಕೋವಿಡ್ ಟೈಮಲ್ಲಿ ಎಲ್ಲ ತಪ್ಪಿಸ್ಕೊಂಡು ಬಂದ್ಬಿಟ್ಟಿದೆ ಈ ಕಡೆ ಆಯ್ತಾ. ಆಮೇಲೆ ಅದಕ್ಕೆ ಎಲ್ಲಿ ಹೋಗೋದಿಕ್ಕೂ ಗೊತ್ತಾಗಿಲ್ಲ. ಅಲ್ಲಿ ಅವಾಗ್ಲಿಂದನೂ ಇಲ್ಲೇ ಇದೆ, ಇಲ್ಲೇ ಮೇತ್ಕೊಂಡು ಇಲ್ಲೇ ಓಡಾಡ್ತಾ ಇರುತ್ತೆ. ಅದಕ್ಕೆ ಊರು ಮನೆ ಎಲ್ಲ ಇದೇ ಆಗೋಗ್ಬಿಟ್ಟಿದೆ. ಆದ್ರೂ ಹೆವಿ ಮಳೆ ಬಂತಪ್ಪ. ಪಾಪ ಎಲ್ಲ ಹುಡುಗರುಗಳು ಹೆಂಗೆ ಗಣಪತಿ ಫಂಕ್ಷನ್ ಎಲ್ಲ ಕಾರ್ಯಕ್ರಮ ಇಟ್ಕೊಂಡು ನಡೆಸ್ತಾರೋ ಗೊತ್ತಿಲ್ಲ ಈ ಮಳೆಯಲ್ಲಿ.